ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಅಸ್ತಸ್ಥಿತಿಯಿಂದ ಹೊರಬರುತ್ತಲಿರುವ ಬುಧದೇವನ ವಿಶೇಷ ಗೋಚಾರ ಫಲಗಳನ್ನು ತಿಳಿದುಕೊಳ್ಳಲಿದ್ದು, ಇಲ್ಲಿ ಬುಧನ ಈ ವಿಶೇಷ ಸ್ಥಿತಿಯು ಅಂದರೆ ಉದಯಿಸುತ್ತಲಿರುವ ಬುಧದೇವನು ವಿಶೇಷ ರೂಪದಲ್ಲಿ ಧನುರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದ್ದಾನೆ, ಈ ವಿಶೇಷ ಅವಧಿಯಲ್ಲಿ ಧನುರಾಶಿಯ ಜಾತಕದವರ ಜೀವನದಲ್ಲಿ ಯಾವೆಲ್ಲ ಪರಿವರ್ತನೆಗಳು ಕಂಡು ಬರಲಿವೆ, ಜೊತೆಗೆ ಇಲ್ಲಿ ಧನುರಾಶಿಯ ಜಾತಕದವರ ಯಾವೆಲ್ಲ ಕ್ಷೇತ್ರಗಳಲ್ಲಿ ಬುಧನ ಸಕಾರಾತ್ಮಕ ಪರಿಣಾಮಗಳು ಉಂಟಾಗಲಿವೆ, ಹಾಗೆ ಇಲ್ಲಿ ಆ ಯಾವ ವಿಷಯಗಳಿಗಾಗಿ ಧನುರಾಶಿಯ ಜಾತಕದವರು ವಿಶೇಷ ಎಚ್ಚರಿಕೆಗಳನ್ನು ಹೊಂದಿರಬೇಕು ಅನ್ನೋದೆಲ್ಲವನ್ನ ಇಲ್ಲಿ ವಿಸ್ತಾರ ರೂಪದಲ್ಲಿ ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ, ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ. ವೀಕ್ಷಕರೇ, ವೈದಿಕ ಜ್ಯೋತಿಷದಲ್ಲಿ ಬುಧದೇವನಿಗೆ ರಾಜಕುಮಾರನ ದರ್ಜೆಯನ್ನು ನೀಡಲಾಗಿದೆ. ಜೊತೆಗೆ ಬುಧದೇವನಿಗೆ ಮಿಥುನ ಮತ್ತು ಕನ್ಯಾ ರಾಶಿಯ ಸ್ವಾಮಿತ್ವವೂ ಕೂಡ ಪ್ರಾಪ್ತಿಯಾಗಿದೆ. ಅನ್ಯ ಗ್ರಹಗಳ ತುಲನೆಯಲ್ಲಿ ಬುಧ ಗ್ರಹವು ಸೂರ್ಯ ಗ್ರಹದ ಅತ್ಯಂತ ನಿಕಟ ಗ್ರಹನಾಗಿದ್ದಾನೆ. ಇದರ ಜೊತೆಗೆ ಬುಧದೇವನು ವ್ಯಕ್ತಿಯ ಬುದ್ಧಿ, ಜ್ಞಾನ, ಹಾಸ್ಯದ ಪ್ರತಿನಿಧಿತ್ವವನ್ನು ಸಹ ಮಾಡುತ್ತಾನೆ. ಜೊತೆಗೆ ಬುಧದೇವನನ್ನ ಎಲ್ಲ ಸ್ಥಿತಿಗಳಲ್ಲಿಯೂ ಬಹುತೇಕ ಲಾಭವನ್ನು ಕರುಣಿಸುವ ಗ್ರಹನೆಂದು ಸಹ ನಂಬಲಾಗಿದೆ. ಇಂತಹುದರಲ್ಲಿ ಬುಧದೇವನು ಯಾರ ಕುಂಡಲಿಯಲ್ಲಿ ಸದೃಢನಾಗಿರುತ್ತಾನೋ ಅಂತಹ ಜಾತಕದವರು ಸದಾ ತೇಜಸ್ವಿ, ಜ್ಞಾನಿಗಳು ಮತ್ತು ಬುದ್ಧಿವಂತರಾಗಿ ಕಂಡು ಬರುತ್ತಾರೆ. ಅದೇ ಬುಧದೇವನು ಕುಂಡಲಿಯಲ್ಲಿ ದುರ್ಬಲನಾಗಿದ್ದರೆ ಅಂತಹ ಜಾತಕದವರು ಸದಾ ಚಿಂತಿತರು, ನಿರ್ಣಯ ತೆಗೆದುಕೊಳ್ಳುವ ಕ್ಷಮತೆಯಲ್ಲಿ ಕೊರತೆಯನ್ನು ಎದುರಿಸುತ್ತಾರೆ. ಇದರ ಜೊತೆಗೆ ಬುಧದೇವನು ಕುಂಡಲಿಯ ಸಂಚಾರ ಭಾವದ ಮೇಲೆ ಶಾಸನ ಹೊಂದಿರುವನು. ಜೊತೆಗೆ ಬುಧದೇವನು ವ್ಯಾಪಾರ, ಅಕೌಂಟೆನ್ಸಿ, ಬ್ಯಾಂಕಿಂಗ್, ನೆಟ್ವರ್ಕಿಂಗ್ ಮತ್ತು ಮಾರ್ಕೆಟಿಂಗಿಗೆ ಸಂಬಂಧಿತ ಕ್ಷೇತ್ರಗಳ ಪ್ರತಿನಿಧಿತ್ವವನ್ನು ಮಾಡುತ್ತಾನೆ. ಇಷ್ಟೆಲ್ಲ ವೈಶಿಷ್ಟ್ಯತೆಗಳನ್ನು ಹೊಂದಿರುವ ಬುಧದೇವನು ವರ್ಷ 2024 ಏಪ್ರಿಲ್ ತಿಂಗಳಿನ 4ನೇ ತಾರೀಕಿನ ದಿನದಂದೇ ಮೇಷ ರಾಶಿಯಲ್ಲಿ ಅಸ್ತನಾಗಿದ್ದನು. ಈ ಮೂಲಕ ಎಲ್ಲ ದ್ವಾದಶ ರಾಶಿಯ ಜಾತಕದವರಿಗೂ ಒಂದಿಲ್ಲೊಂದು ಕೊರತೆಯನ್ನು ಉಂಟು ಮಾಡಿದ್ದನು. ಆದರೀಗ ಬುಧದೇವನು ಅಸ್ತಸ್ಥಿತಿಯಿಂದ ಹೊರಬರಲಿದ್ದಾನೆ. ಇಲ್ಲಿ ಏಪ್ರಿಲ್ ತಿಂಗಳಿನ 19ನೇ ತಾರೀಕಿನ ದಿನದಂದು ಬುಧದೇವನು ಮೀನ ರಾಶಿಯಲ್ಲಿ ಉದಯಿಸಲಿದ್ದಾನೆ. ಇಲ್ಲಿ ಮೀನ ರಾಶಿಯಲ್ಲಿ ಸಕ್ರಿಯ ಸ್ಥಿತಿಯಲ್ಲಿ ಗೋಚರಿಸಲಿರುವ ಬುಧನು ವ್ಯಕ್ತಿಗೆ ಗಣಿತದಂತಹ ವಿಷಯದಲ್ಲಿ ಉತ್ತಮ ಹಿಡಿತ ಮತ್ತು ವೇಗವಾಗಿ ನಿರ್ಣಯಗಳನ್ನು ಕೈಗೊಳ್ಳಬಹುದಾದ ಕ್ಷಮತೆಯನ್ನು ಕರುಣಿಸಲಿದ್ದಾನೆ. ಬುಧನ ಕೃಪೆಯಿಂದಾಗಿ ವ್ಯಕ್ತಿಯಲ್ಲಿ ಸಾಕಷ್ಟು ವಿನಮ್ರತೆಯೂ ಕೂಡ ಕಂಡು ಬರುತ್ತದೆ. ಜೊತೆಗೆ ಇಲ್ಲಿ ಬುಧನ ಕೃಪೆಯಿಂದಾಗಿ ವ್ಯಕ್ತಿಯು ಸುಖ ಸೌಲಭ್ಯಗಳೊಂದಿಗೆ ತನ್ನ ಜೀವನವನ್ನು ವ್ಯತೀತ ಮಾಡಬಲ್ಲವನಾಗಿ ಕಂಡು ಬರಲಿದ್ದಾನೆ. ಇನ್ನು ಬುಧನ ಮೀನ ರಾಶಿಯ ಗೋಚರ ಇಲ್ಲಿ ಪ್ರತ್ಯೇಕವಾಗಿ ಈಗ ಧನು ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಅನ್ನೋದೆಲ್ಲವನ್ನ ಈಗ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳುವುದಾದರೆ, ಧನು ರಾಶಿಯ ಜಾತಕದವರ ಪಾಲಿಗೆ ಬುಧದೇವನು ಸಪ್ತಮ ಮತ್ತು ದಶಮ ಭಾವದ ಸ್ವಾಮಿ ಗ್ರಹನಾಗಿದ್ದಾನೆ. ಇನ್ನು ಪ್ರಸ್ತುತ ಅಸ್ತಸ್ಥಿತಿಯಲ್ಲಿರುವ ಬುಧದೇವನು ಮೀನ ರಾಶಿಯ ಮೂಲಕ ಧನು ರಾಶಿಯ ಚತುರ್ಥ ಭಾವದಲ್ಲಿಯೇ ಉದಯಿಸಲಿದ್ದಾನೆ. ಈಗಾಗಲೇ ಹೇಳಿರುವ ಹಾಗೆ ಮೀನ ರಾಶಿಯು ಬುಧದೇವನ ನೀಚಸ್ಥ ರಾಶಿಯಾಗಿದೆ. ಸಾಮಾನ್ಯವಾಗಿ ಬುಧದೇವನು ಮೀನ ರಾಶಿಯಲ್ಲಿ ಗೋಚರಿಸಬೇಕಾದರೆ ಅಷ್ಟೊಂದು ಉಪಯುಕ್ತ ಫಲಗಳನ್ನು ಕರುಣಿಸುವುದಿಲ್ಲ. ಆದರೆ ಈ ಬಾರಿ ಬುಧದೇವನು ಮೀನ ರಾಶಿಯಲ್ಲಿದ್ದಾಗ್ಯೂ ಉಚ್ಚ ಸ್ಥಿತಿಯಲ್ಲಿರುವ ಗ್ರಹಗಳೊಂದಿಗೆ ಯುತಿಯನ್ನು ಸಹ ಹೊಂದುತ್ತಲಿರುವನು. ವಿಶೇಷವಾಗಿ ಇಲ್ಲಿ ಶುಕ್ರನಂತಹ ಶುಭ ಗ್ರಹದೊಂದಿಗೆ ಯುತಿಯನ್ನು ಹೊಂದುತ್ತಲಿದ್ದಾನೆ. ಇದರಿಂದಾಗಿ ಇಲ್ಲಿ ಸಹಜವಾಗಿಯೇ ನೀಚಸ್ಥ ಸ್ಥಿತಿಯಲ್ಲಿದ್ದರೂ ಕೂಡ ಬುಧದೇವನು ಬಹುತೇಕ ಶುಭ ಫಲಗಳನ್ನು ಧನು ರಾಶಿಯ ಜಾತಕದವರಿಗೆ ಖಂಡಿತ ಕರುಣಿಸಲಿದ್ದಾನೆ. ವಿಶೇಷವೆಂದರೆ ಇಲ್ಲಿ ಬುಧದೇವನು ನೀಚಸ್ಥ ಸ್ಥಾನದಲ್ಲಿದ್ದರೂ ಮೀನ ರಾಶಿಯಲ್ಲಿ ಈ ಮೊದಲಿನಿಂದಲೇ ಸ್ಥಿತನಾಗಿರುವ ಉಚ್ಚ ಗ್ರಹನಾದ ಶುಕ್ರದೇವನೊಂದಿಗೆ ಯುತಿ ಹೊಂದುವ ಮೂಲಕ ಇಲ್ಲಿ ನೀಚ ಭಂಗ ರಾಜಯೋಗವನ್ನು ನಿರ್ಮಾಣ ಮಾಡಲಿರುವನು. ಜೊತೆಗೆ ಇಲ್ಲಿ ಸೂರ್ಯ ಬುಧನ ಬುಧಾದಿತ್ಯ ರಾಜಯೋಗವೂ ಕೂಡ ನಿರ್ಮಾಣವಾಗಲಿದೆ. ವಿಶೇಷವಾಗಿ ಇಲ್ಲಿ ಶುಕ್ರ ಮತ್ತು ಬುಧದೇವನ ಯುತಿಯು ಲಕ್ಷ್ಮೀನಾರಾಯಣ ಹೆಸರಿನ ಶುಭ ಯೋಗವೊಂದನ್ನು ಸಹ ನಿರ್ಮಾಣ ಮಾಡಲಿದೆ. ಆದಾಗ್ಯೂ ಇಲ್ಲಿ ರಾಹು ಮತ್ತು ಬುಧನ ಯುತಿಯೂ ಕೂಡ ನೆರವೇರಲಿದ್ದು, ಇದರಿಂದಾಗಿ ಇಲ್ಲಿ ವಾಣಿ ದೋಷವೂ ಕೂಡ ಉಂಟಾಗಲಿದೆ. ಹೀಗಾಗಿ ಇಲ್ಲಿ ಮಾತನಾಡುವಾಗ ಅಳೆದು ತೂಗಿ ಮಾತನಾಡಬೇಕು. ಇಲ್ಲಿ ಕೆಲಸದ ಸ್ಥಳ ಮತ್ತು ಜನ್ಮಭೂಮಿಯಲ್ಲಿಯೂ ಹೆಚ್ಚು ಎಚ್ಚರಿಕೆ ಪೂರ್ವಕ ಮಾತನಾಡಬೇಕು. ಇಲ್ಲಿ ಏನೇ ಮಾತನಾಡುತ್ತೀರಾದರೂ ಯೋಚಿಸಬೇಕು, ಪರಿಸ್ಥಿತಿಯನ್ನು ಅರಿತುಕೊಂಡು ನಂತರ ಮಾತನಾಡಬೇಕು. ಇದರ ಹೊರತಾಗಿ ಇಲ್ಲಿ ಬುಧದೇವನು ಈ ಅವಧಿಯಲ್ಲಿ ನಿಮಗೆ ಹೆಚ್ಚು ಲಾಭವನ್ನು ಸಹ ಕರುಣಿಸಲಿದ್ದಾನೆ. ಇಲ್ಲಿ ನಿಮಗೆ ವೇಗದ ಗತಿ ಲಭಿಸಲಿದೆ. ಇಲ್ಲಿ ನಿರ್ಮಾಣವಾಗಲಿರುವ ನೀಚ ಭಂಗ ರಾಜಯೋಗವು ನಿಮಗೆ ಖಂಡಿತ ರಾಜನಂತೆ ಜೀವನ ನಡೆಸುವ ಅವಕಾಶಗಳನ್ನು ಕಲ್ಪಿಸಲಿದೆ.
ಇಲ್ಲಿ ಗುಪ್ತಧನದ ಪ್ರಾಪ್ತಿಯಾಗುವುದರೊಂದಿಗೆ ಪಿತ್ರಾರ್ಜಿತ ಆಸ್ತಿಯನ್ನು ಸಹ ಕರುಣಿಸಬಹುದಾಗಿದೆ. ಈ ಸಮಯದಲ್ಲಿ ನಿಮಗೆ ಭೂಮಿ ಮತ್ತು ವಾಹನದ ಸುಖವೂ ಕೂಡ ಲಭಿಸಲಿದೆ. ಇಲ್ಲಿ ಸ್ವಂತ ಮನೆಯ ಕನಸು ಕೂಡ ಈಡೇರಿಸಬಹುದಾಗಿದೆ. ಇಲ್ಲಿ ಸದೃಢ ಬುಧದೇವನು ಹೊಸ ವ್ಯಾಪಾರದ ಪ್ರಾರಂಭ ಮಾಡಿಸಲಿದೆ. ಜೊತೆಗೆ ಇಲ್ಲಿ ಅಡೆತಡೆಗಳಿಂದಾಗಿ ನಿಂತು ಹೋಗಿದ್ದ ವ್ಯಾಪಾರ ಅಥವಾ ಕೆಲಸ ಕಾರ್ಯಗಳು ಮತ್ತೆ ಪ್ರಾರಂಭಗೊಳ್ಳಲಿವೆ. ಇದರ ಜೊತೆಗೆ ಇಲ್ಲಿ ಬುಧದೇವನ ಪರಿವರ್ತನೆಯು ಜೀವನ ಸಂಗಾತಿಯ ಉನ್ನತಿಗೂ ಕಾರಣವಾಗುವುದರ ಜೊತೆಗೆ ಜೀವನ ಸಂಗಾತಿಯೊಂದಿಗಿನ ಸಂಬಂಧಗಳನ್ನು ಸಹ ಸದೃಢಗೊಳಿಸಲಿದೆ. ಇಲ್ಲಿ ಬುಧ ಮತ್ತು ರಾಹುವಿನಿಂದಾಗಿ ಉಂಟಾಗಲಿರುವ ವಾಣಿ ದೋಷದ ಹೊರತಾಗಿ ಉಳಿದಂತೆ ಬುಧದೇವನ ಗೋಚರ ನಿಮ್ಮ ಪಾಲಿಗೆ ಅತ್ಯುನ್ನತ ಫಲಗಳನ್ನು ಪ್ರದಾನ ಮಾಡಲಿದೆ. ಬುಧನು ಇಲ್ಲಿ ಅಸ್ತಸ್ಥಿತಿಯಿಂದ ಹೊರಬರುತ್ತಲೇ ನಿಮ್ಮ ಭಾಗ್ಯೋದಯವೂ ಕೂಡ ಉಂಟಾಗಲಿದ್ದು, ಇಲ್ಲಿ ನೀವು ಸಮಾಜದ ಪ್ರಮುಖರೊಂದಿಗೂ ಉತ್ತಮ ಸಂವಹನವನ್ನು ಸಾಧಿಸಬಲ್ಲವರಾಗಿ ಕಂಡು ಬರಲಿದ್ದೀರಿ. ಅಲ್ಲದೆ ಇಲ್ಲಿ ನೀವು ಹೊಸ ಕಾರ್ಯಯೋಜನೆಗಳನ್ನು ಸಿದ್ಧಪಡಿಸಿಕೊಂಡು ಮುನ್ನಡೆಯುವಂತೆಯೂ ಕಂಡು ಬರಲಿದ್ದೀರಿ. ಇಲ್ಲಿ ನಿಮ್ಮ ಆತ್ಮವಿಶ್ವಾಸದಲ್ಲಿಯೂ ಸಾಕಷ್ಟು ವೃದ್ಧಿ ಕಂಡು ಬರಲಿದ್ದು, ಇಲ್ಲಿ ನೀವು ನಿಮ್ಮ ಸ್ವ ಸಾಮರ್ಥ್ಯದ ಮೇಲೆ ಏನನ್ನಾದರೂ ಸಾಧಿಸಬಲ್ಲೇನು ಅನ್ನೋ ವಿಶ್ವಾಸ ಹೊಂದಿರಲಿದ್ದೀರಿ. ಜೊತೆಗೆ ಈ ವಿಶೇಷ ಗೋಚರಾವಧಿಯ ವೇಳೆಯಲ್ಲಿ ನಿಮಗೆ ಬಹುತೇಕ ಪೆಂಡಿಂಗ್ ಕಾರ್ಯಗಳು ಕೂಡ ಸುಲಭಕ್ಕೆ ಸಂಪನ್ನಗೊಳ್ಳಬಹುದಾಗಿವೆ. ಇಲ್ಲಿ ನೀವು ನಿಮ್ಮ ವಿಶೇಷ ಸಾಮರ್ಥ್ಯದ ಪ್ರದರ್ಶನದಿಂದಾಗಿ ಸಮಾಜದಲ್ಲಿ ಉತ್ತಮ ಹೆಸರು ಸಂಪಾದಿಸಬಲ್ಲವರಾಗಿ ಕಂಡು ಬರಲಿದ್ದೀರಿ. ಇಲ್ಲಿ ನೀವು ಮಾನ ಸಮ್ಮಾನದೊಂದಿಗೆ ವಿಶೇಷ ಪ್ರಸಿದ್ಧಿಯನ್ನು ಸಹ ಹೊಂದಲಿದ್ದೀರಿ. ಇಲ್ಲಿ ನಿಮ್ಮ ರಚನಾತ್ಮಕ ಕ್ಷಮತೆಯ ಜೊತೆಗೆ ನಿಮ್ಮ ಇತರೆ ಕೌಶಲ್ಯದಲ್ಲಿಯೂ ಖಂಡಿತ ವೃದ್ಧಿ ಉಂಟಾಗಲಿದೆ. ಹೀಗಾಗಿ ಇಲ್ಲಿ ನೀವು ನಿಮ್ಮ ಬಹುತೇಕ ಕೆಲಸ ಕಾರ್ಯಗಳನ್ನು ಕುಶಲತೆಯ ಪೂರ್ವಕ ಮತ್ತು ಪ್ರಭಾವಶಾಲಿಯಾದ ರೀತಿಯಲ್ಲಿ ಸಂಪನ್ನಗೊಳಿಸುವ ಕ್ಷಮತೆಯನ್ನು ಹೊಂದಿರಲಿದ್ದೀರಿ. ಇಲ್ಲಿ ನಿಮ್ಮ ವೈಯಕ್ತಿಕ ಜೀವನದ ದೃಷ್ಟಿಯಿಂದಲೂ ಈ ಸಮಯ ವಿಶೇಷವಾಗಿ ಕಂಡು ಬರಲಿದೆ. ಇಲ್ಲಿ ನಿಮ್ಮ ಮನಸ್ಸು ಕೇವಲ ಸಕಾರಾತ್ಮಕ ವಿಚಾರಗಳಿಂದ ಕೂಡಿರಲಿದೆ. ಇದರಿಂದಾಗಿ ಇಲ್ಲಿ ನಿಮ್ಮ ಮನೆ ಪರಿವಾರದಲ್ಲಿ ಶಾಂತಿಪೂರ್ಣ ವಾತಾವರಣ ವೃದ್ಧಿಗೊಳ್ಳಲಿದೆ. ಜೊತೆಗೆ ಬುಧನ ಈ ವಿಶೇಷ ಗೋಚರಾವಧಿಯ ವೇಳೆಯಲ್ಲಿ ನಿಮಗೆ ಯಾತ್ರೆಗಳಿಗೆ ಸಂಬಂಧಿತ ಕಾರ್ಯ, ಹೊಲ ಮನೆಯ ಕೆಲಸ, ಅಕೌಂಟೆನ್ಸಿ, ಬ್ಯಾಂಕಿಂಗ್ ಸೆಕ್ಟರ್, ಚಾರ್ಟೆಡ್ ಅಕೌಂಟೆಂಟ್, ವಕೀಲರು, ಸಲಹೆಗಾರರು ಮತ್ತು ಸಿಂಗಿಂಗ್ನ ಕ್ಷೇತ್ರದಲ್ಲಿರುವ ಜಾತಕದವರು ಹೆಸರು ಮತ್ತು ಹಣವನ್ನು ಸಂಪಾದಿಸಬಲ್ಲವರಾಗಿ ಕಂಡು ಬರಲಿದ್ದಾರೆ. ಇಲ್ಲಿ ವಿದ್ಯಾರ್ಥಿ ಜಾತಕದವರಿಗೂ ಸಮಯ ಉತ್ತಮವಾಗಿರಲಿದ್ದು, ಇಲ್ಲಿ ವಿದ್ಯಾರ್ಥಿಗಳು ಖಂಡಿತ ಉತ್ತಮ ಪ್ರದರ್ಶನ ಗೈಯಲಿದ್ದಾರೆ. ಅಲ್ಲದೆ ಇಲ್ಲಿ ಆರೋಗ್ಯದ ದೃಷ್ಟಿಯಿಂದಲೂ ಈ ಸಮಯ ಹೆಚ್ಚು ಕಡಿಮೆ ಉತ್ತಮವಾಗಿಯೇ ಸಾಬೀತಾಗಲಿದೆ. ಬುಧ ದೇವನು ಉದಯಿಸುತ್ತಲಿರುವುದು ಖಂಡಿತ ನಿಮ್ಮ ಪಾಲಿಗೆ ಅನೇಕ ರೀತಿಯ ಶುಭ ಫಲಗಳನ್ನು ಇಲ್ಲಿ ಕರುಣಿಸಲಿದ್ದು, ಬುಧನು ನಿಮ್ಮ ಪಾಲಿಗೆ ಒಬ್ಬ ಲಾಭಕಾರಿ ಗ್ರಹನೂ ಕೂಡ ಆಗಿರುವುದು ನಿಮಗೆ ಹೆಚ್ಚು ಉಪಯುಕ್ತವಾಗಿ ಇಲ್ಲಿ ಸಾಬೀತಾಗಲಿದೆ. ವಿಶೇಷವಾಗಿ ಇಲ್ಲಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಭರಪೂರ ಲಾಭದ ಫಲಗಳು ನಿಮ್ಮದಾಗಿರಲಿವೆ. ಇಲ್ಲಿ ನೀವು ನಿಮ್ಮ ಶಕ್ತಿ ಸಾಮರ್ಥ್ಯವನ್ನು ಊರಿಗೆ ಹಚ್ಚಬಹುದಾಗಿದ್ದು, ನಿಮ್ಮನ್ನು ನೀವು ಉತ್ತಮವಾಗಿ ಸಾಬೀತುಪಡಿಸಲು ಕೂಡ ಸಾಧ್ಯವಾಗಲಿದೆ. ಈ ವಿಶೇಷ ಅವಧಿಯಲ್ಲಿ ಬುಧನ ಶುಭ ಫಲಗಳು ನಿಮ್ಮನ್ನು ಸಾಕಷ್ಟು ಪ್ರೇರೇಪಿಸಲಿದ್ದು, ಹೆಚ್ಚಿನ ಹುಮ್ಮಸ್ಸಿನಿಂದಲೇ ಕೆಲಸ ಕಾರ್ಯಗಳನ್ನು ನೀವು ನಿರ್ವಹಿಸಲಿದ್ದೀರಿ. ಇದರಿಂದಾಗಿ ಸಹಜವಾಗಿಯೇ ಲಾಭದ ಫಲಗಳನ್ನು ಸಹ ಹೊಂದಲಿದ್ದೀರಿ. ಒಟ್ಟಾರೆಯಾಗಿ ಅಸ್ತಸ್ಥಿತಿಯಿಂದ ಹೊರಬರಲಿರುವ ಬುಧದೇವನು ಖಂಡಿತ ಈ ಅವಧಿಯಲ್ಲಿ ನಿಮಗೆ ವಿಶೇಷ ಸಫಲತೆಯನ್ನು ಒದಗಿಸಲಿದ್ದಾನೆ. ಹೀಗಾಗಿ ಈ ವಿಶೇಷ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯುವುದು. ಒಟ್ಟಾರೆಯಾಗಿ ಅಸ್ತಸ್ಥಿತಿಯಿಂದ ಹೊರಬರಲಿರುವ ಬುಧದೇವನು ಖಂಡಿತ ಈ ಅವಧಿಯಲ್ಲಿ ನಿಮಗೆ ವಿಶೇಷ ಸಫಲತೆಯನ್ನು ಒದಗಿಸಲಿದ್ದಾನೆ. ಹೀಗಾಗಿ ಈ ವಿಶೇಷ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯುವುದು ಹೆಚ್ಚು ಉಪಯುಕ್ತವಾಗಿರಲಿದೆ. ಇನ್ನು ಕೊನೆಯದಾಗಿ ಇಲ್ಲಿ ನೀವು ಮಾಡಿಕೊಳ್ಳಬೇಕಾದ ಪರಿಹಾರೋಪಾಯಗಳ ಕುರಿತಾಗಿ ತಿಳಿದುಕೊಳ್ಳುವುದಾದರೆ, ಬುಧನ ಈ ಗೋಚರದ ವೇಳೆಯಲ್ಲಿ ನೀವು ಪ್ರತಿ ಬುಧವಾರದ ದಿನದಂದು ಗಣೇಶ ಭಗವಾನನ ಆರಾಧನೆ ಮಾಡುವುದು, ಜೊತೆಗೆ ಬುಧವಾರದ ದಿನದಂದು ಹೆಸರು ಬೇಳೆಯ ಕಾಳುಗಳನ್ನು ಅಥವಾ ಹಸಿರು ತರಕಾರಿಗಳನ್ನು ದಾನವಾಗಿ ನೀಡುವುದು ಮಾಡಬೇಕು. ಇದರಿಂದಾಗಿ ಬುಧದೇವನು ಮತ್ತಷ್ಟು ಸದೃಢಗೊಳ್ಳಲಿದ್ದು, ಖಂಡಿತ ಇಚ್ಛಿತ ಫಲಗಳ ಪ್ರಾಪ್ತಿ ಇಲ್ಲಿ ನಿಮಗೆ ಉಂಟಾಗಲಿದೆ. ವೀಕ್ಷಕರೇ, ಬುಧನ ವಿಶೇಷ ಗೋಚಾರ ಫಲಗಳ ಸಂಪೂರ್ಣ ಮಾಹಿತಿ ಇದಾಗಿದ್ದು, ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ.